ಅಕ್ಕ ನೀನು ಕುತ್ಕೋ, ಎಲ್ರೂ ಒಟ್ಟಿಗೆ ತಿನ್ನೋಣ. ನೀವು ತಿನ್ಮೇಲೆ ತಿಂತೀನಿ ಬಿಡು. ಟಿಫನ್ ಹಾಕ್ಲಿ, ಊಟ ಹಾಕ್ಲಿ, ಅಪ್ಪ ತಿಂದ್ಮೇಲೆ ತಿಂತಾಳೆ ಚಿಕ್ಕಮ್ಮ. ಹೌದಕ್ಕ, ನಿಮ್ ಮದ್ವೆ ಆದಾಗಿಂದ ನೋಡ್ತಾ ಇದ್ದೀನಿ. ಭಾವ ತಿಂದ್ಮೇಲೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿದ್ಯಾ, ಈಗ್ಲೂ ಅದನ್ನೇ ಪಾಲಿಸ್ತಿದ್ಯಾ? ಸಾಧಾರಣವಾಗಿ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸೋ ಗಂಡನ ಮೇಲೆ ಹೆಂಡತಿಗಂತ ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ. ನರಸಿಂಹ ಅವ್ರ ವಿಷಯದಲ್ಲಿ ಕೆಲವು ವರ್ಷಗಳಿಂದ ನೋವು ಪಡ್ತಾ ಇದ್ರು, ಇನ್ನೂ ಅವ್ರಿಗೆ ಕೊಡಬೇಕಾಗಿರೋ ಗೌರವನ ಕೊಡ್ತಿದ್ದೀರಾ ಅಂದರೆ ನೀವು ತುಂಬ ಗ್ರೇಟ್. ಅದಕ್ಕೆ ಇನ್ನೊಬ್ರಿಗೋಸ್ಕರ ನಮ್ಮ ಅಭ್ಯಾಸಗಳನ್ನು ಬದಲಾಯಿಸ್ಕೊಂಡ್ರೆ ಅವರಿಗೂ ನಮಗೂ ವ್ಯತ್ಯಾಸ ಏನಿರುತ್ತೆ? ಅವ್ರು ಹೇಗೆ ಇದ್ರು ಹೆಂಡತಿಯಾಗಿ ನನ್ನ ಧರ್ಮನ ನಾನು ಪಾಲಿಸ್ಬೇಕಲ್ವಾ? ಅವರು ಯಾವ ಹೊತ್ತಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಬರ್ತಾರೋ ಅಂತ ದಿನಾ ಟೆನ್ಷನ್ ಇರುತ್ತೆ. ಇದಕ್ಕೂ ಮುಂಚೆ ಕುಡ್ಕೊಂಡು ಬರ್ತಿದ್ದ, ಇವಾಗ ಕುಡಿಯೋದ್ರ ಜೊತೆಗೆ ಮನೇಲಿ ಜಗಳ ಆಡೋದು ಕೂಡ ಶುರು ಮಾಡಿದ್ದಾರೆ. ನೀವಿದೇ ರೀತಿಯಲ್ಲಿದ್ದರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಾದರೂ ದೂರ ಹೊಟ್ಟೋಗ್ತೀನಿ ಅಂತ ಬೆದರಿಸಿದೆ. ಆದರೂ ಬದಲಾಗಲಿಲ್ಲ. ನಾನು ಸತ್ತು ಹೋಗ್ತೀನಿ ಅಂತಲೂ ಬೆದರಿಸ್ದೆ, ಆದರೂ ಬದಲಾಗಲಿಲ್ಲ. ಆ ವ್ಯಕ್ತಿನ ಬದಲಾಯಿಸೋಕೆ ಕಟ್ಕೊಂಡಿರೋ ಹೆಂಡತಿಯಿಂದನೇ ಅಲ್ಲ, ಹುಟ್ಟಿಸಿರೋ ದೇವರಿಂದ ಕೂಡ ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ. ಭಾರತ ದೇಶದಲ್ಲಿರೋ ಹೆಣ್ಮಕ್ಳು ಎಷ್ಟು ಬಲಹೀನರು ಅಂದರೆ ಗಂಡ ಎಂಥವನೇ ಆದರೂ ಸರಿ, ಇಲ್ಲಿ ನೋಡು, ಇದಕ್ಕೋಸ್ಕರ ಬದುಕ್ತಾರೆ. ಇದು ನಮ್ಮ ಕತ್ತಿಗೆ ಬಿದ್ದ ಮೇಲೆ ಇದನ್ನು ಕಟ್ಟದವನೇ ನಮ್ಮ ಲೋಕವಾಗಿ ಬದಲಾಗ್ಬಿಡ್ತಾನೆ. ಇನ್ನು ಇವ್ರ ಜೊತೆ ಆನಂದವಾಗಿ ಕಳೆಯೋ ಕ್ಷಣಗಳು ನನ್ನ ಜೀವನದಲ್ಲಿ ಇರಲ್ಲ. ಯಾವ ದೇವರೋ ದೇವತೆನೋ ಅಂತ ವರನ ಅಕಸ್ಮಾತಾಗಿ ಪ್ರಸಾದ ಅಂತ ಕೊಟ್ಟರೆ ಆವಾಗ ಸಂತೋಷ ಪಡ್ತೀನಿ. ನನ್ನ ಪರಿಸ್ಥಿತಿ ಹೀಗಿದ್ರೆ ಆನಂದವಾಗಿ ಕಳಿಬೇಕಾಗಿರೋ ನೀವು ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಕಷ್ಟನ ಮೈ ಮೇಲೆ ಹಾಕೊಂಡಂಗಾಯ್ತು. ನೀನು ಗಂಡನ ವಿಷಯದಲ್ಲಿ ಹೇಗೆ ಯೋಚನೆ ಮಾಡ್ತೀಯೋ ನಾವು ಕುಟುಂಬದ ವಿಷಯದಲ್ಲಿ ಹಾಗೆ ಯೋಚನೆ ಮಾಡ್ತೀವಿ. ನಮ್ದು ಬಲಹೀನತೆ ಅಲ್ಲ ಅಕ್ಕ, ಜವಾಬ್ದಾರಿ. ಯಾವತ್ತಿಗಾದ್ರೂ ಬದಲಾಗ್ತಾರೆ ಅನ್ನೋ ಚಿಕ್ಕ ಆಸೆ, ನಂಬಿಕೆ ಅಷ್ಟೇ. ಸರಿ ಸರಿ, ತಿನ್ಬೇಕಾದ್ರೆ ಅದೆಲ್ಲ ಯಾಕೆ? ತಿನ್ನಿ ತಿನ್ನಿ. ಚಿಕ್ಕಪ್ಪಂಗೆ ಇಡ್ಲಿ ಮೇಲೆ ತುಪ್ಪ ಹಾಕಮ್ಮ. ತಿನ್ನು ಶ್ರೀಕರ್, ನಿನಗೆ ಹಾಕ್ಲಾ? ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಟಿಫನ್ ಮಾಡ್ತಿದ್ದೀರಾ? ಮಾಡಿ ಮಾಡಿ. ತಿನ್ನಿ ತಿನ್ನಿ. ಬೆಳಗ್ಗೆನೆ ಕುಡ್ಕೊಂಡು ಬಂದ್ಯಾ? ಇಲ್ಲ ಬಂಗಾರ, ಜಸ್ಟ್ ಚಿಕ್ಕ ಹ್ಯಾಂಗ್ ಓವರ್ ಪೆಗ್ ಹಾಕೊಂಡ್ಬಂದಿದ್ದೀನಿ ಅಷ್ಟೇ. ಒಟ್ನಲ್ಲಿ ಎಲ್ಲರೂ ನನ್ನ ಮನೇಲೇ ಇದ್ದು ಭೇಟಿಯಾಗಿ ತಿಂತಿದ್ದಾರೆ ಅಂತ ಆಯ್ತು. ಶ್ರೀಕರ್, ನೀನ್ ಎದ್ದೇಳ್ಬೇಡ, ಕೂತ್ಕೋ ಕೂತ್ಕೋ. ಏನಂದೆ? ಏಯ್, ನಾನು ಹೇಳಿದ್ದು ನಿಜನೇ ತಾನೆ? ಇವರಿಗೆ ನಮ್ಮನೇಲಿ ಏನು ಕೆಲಸ? ಹಲೋ, ಹೊರಗಡೆ ಇವ್ರಿಗೆ ತಿನ್ನೋದಕ್ಕೆ ಸಿಗಲ್ವಾ? ಅಯ್ಯೋ, 3 ಹೊತ್ತು ನನ್ನ ಮನೇಲೇ ಕೂತ್ಕೊಂಡು ತಿಂತಾ ಇದ್ದಾರೆ. ಹೆಸರಿಗೆ ಮಾತ್ರ ಕೋಟ್ಯಾಧೀಶ್ವರರು, ಆದರೂ ನನ್ನ ಮನೇಲಿ ಯಾಕೆ ಇರಬೇಕು? ನಿನ್ ಮನೆನಾ? ಎಸ್. ಹೇಗಾಗತ್ತೆ? ಈ ಮನೆಗೆ ನಾನು ದೊಡ್ಡವನು, ಅದಕ್ಕೆ. ನಾವ್ ಕೈ ಬಿಟ್ರೆ ದಿಕ್ಕಿಲ್ದೇ ಇರೋನ್ ಆಗೋಗ್ತೀಯ. ನೀನ್ ದೊಡ್ಡವನಾ? ಅಷ್ಟಕ್ಕೂ ನಾಚಿಕೆ ಆಗಲ್ವಾ ಆ ಮಾತು ಹೇಳೋದಕ್ಕೆ? ನನ್ನ ಮನೆ ಅಂತೆ, ನನ್ನ ಮನೆ. ಇವರೇನೋ ದೊಡ್ಡ ಕೋಟೆ ಸಂಪಾದಿಸಿ ನೋಡ್ಕೋತಿರೋ ಹಾಗೆ. ನಿಜ ಮಾತಾಡ್ಕೊಂಡ್ರೆ ಅವರು ನಮ್ಮ ಮನೇಲಿ ಇರ್ತಿರ್ಲಿಲ್ಲ, ನಾವೇ ಅವ್ರ ಮನೇಲಿ ಇರ್ತಿದ್ವಿ. ಅದು ಹೇಗೆ ಆಗುತ್ತೆ? ನಾನು ಎಣ್ಣೆ ಹೊಡೆದಿದ್ದೀನಾ ಇಲ್ಲ ನೀನು ಎಣ್ಣೆ ಹೊಡೆದಿದ್ಯಾ? ಹೇಗಾಗುತ್ತೆ? ನಮ್ಮನೆ ರೆಂಟ್ ಕಟ್ತಿರೋದು ಅವರೇ, ನಮ್ಮನೆ ಖರ್ಚು ನೋಡ್ಕೋತಿರೋದು ಅವರೇ.
ಟೈಮ್ ಬಂದ್ರೆ ಮಗಳ ಸ್ಕೂಲ್ ಫೀಸ್ ಕಟ್ತಿರೋದು ಕೂಡ ಅವರೇ. ಹಬ್ಬ ಬಂದ್ರೆ ಬಟ್ಟೆ, ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ಖರ್ಚು, ಇನ್ನು ಎಷ್ಟು ಹೇಳು ಅಂತೀಯಾ? ಎಲ್ಲ ಎಲ್ಲ ನೋಡ್ಕೋತಿರೋದು ಅವರೇ. ಅಂಥವ್ರಿಗೆ ನೀನ್ ಬಂದು ಬಿಟ್ಟಿ ಆಗಿ ತಿಂತಿದ್ದಾರೆ ಅಂತಿದ್ಯಾ? ಅಷ್ಟಕ್ಕೂ ಆ ಕೆಲಸ ಮಾಡ್ತಿರೋದು ನೀನು. ನಾವು ಈ ರೀತಿಯಾದ್ರೂ ಬದುಕ್ತಿದೀವಿ ಅಂದ್ರೆ ಅವ್ರು ಹಾಕಿರೋ ಭಿಕ್ಷೆನೇ ಇದು. ಅದಕ್ಕೆ ಏನು ಮಾತಾಡ್ತಿದ್ದೀರಾ? ನಾವೆಲ್ಲ ಒಂದೇ ಅಲ್ವಾ? ನಾವು ಏನೇ ಮಾಡಿದ್ರೂ ನಮ್ಮವ್ರಿಗೋಸ್ಕರನೇ ಮಾಡ್ತಿದ್ದೀವಿ ಅನ್ಕೋತೀವಿ ಹೊರತು ಬೇರೆಯವ್ರಿಗೆ ಅಂತ ಅನ್ಕೊಳ್ಳಲ್ಲ. ಹಾಗೆ ಹೇಳೋದು ನಿನ್ ಒಳ್ಳೆತನ, ಆದ್ರೆ ಇರೋ ವಾಸ್ತವನ ಒಪ್ಕೊಳ್ಳೋದು ನನ್ನ ಧರ್ಮ. ಆದರೂ ನಾವು ಇನ್ನೊಬ್ರು ದಯದಾಕ್ಷಿಣ್ಯದಲ್ಲಿ ಬದುಕೋದು ಅಂದ್ರೇನು ಬಂಗಾರ? ಕೋರ್ಟಲ್ಲಿ ಕೇಸ್ ಇದೆಯಲ್ಲ, ಅದು ನಮಗೆ ಬಂದರೆ 5 ಕೋಟಿ ಬರುತ್ತೆ. ಮೊದಲು ಅದರ ವಿಷಯ ನೋಡೋ. ಅದ್ರ ಮೇಲೆ ಆಸೆ ಇಟ್ಕೋಬೇಡ. ಅದು ಬಂದ ದಿನ ನನ್ನ ಮಗಳ ಭವಿಷ್ಯಕ್ಕೋಸ್ಕರ ಉಪಯೋಗ ಆಗುತ್ತೆ ಅಂತ ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ? ಅಂದರೆ ನನಗೆ ಪಾಲ್ ಬರಲ್ವಾ? ನಮ್ ತಂದೆ ತಾಯಿ ಸಂಪಾದಿಸಿದ್ರಲ್ಲಿ ನಿನಗೆ ಯಾಕೆ ಪಾಲ್ ಕೊಡ್ಬೇಕು? ಬುದ್ಧಿ ಇರೋ ಮಾತೇನಾ ಅದು? ಆ ಆಸ್ತಿ ಮೇಲ್ ಬರೋ ಪ್ರತಿ ರೂಪಾಯಿಯೂ ಸೌಮ್ಯಾಗೆ ಸೇರುತ್ತೆ, ನನ್ ಪಾಲು ಸಹ. ಅರ್ಥ ಆಯ್ತಾ? ಇನ್ನೆಷ್ಟು ದಿನ ಅಂತ ಹೀಗೆ ಕುಡ್ಕೊಂಬರ್ತೀಯ? ಇನ್ನೆಷ್ಟು ವರ್ಷ ನಮ್ಮಕ್ಕ ನಿನ್ನ ಸಹಿಸ್ಕೋಬೇಕು? ಮನಸ್ಸು ಅನ್ನೋದೇ ಇಲ್ವಾ ನಿಂಗೆ? ಅದೇನಾದ್ರೂ ಇದ್ರೆ ನಮ್ಮಪ್ಪ ಯಾವತ್ತೋ ಬದಲಾಗ್ತಾ ಇದ್ರು. ಚಿಕ್ಕ ಹುಡುಗಿ ಕೈಲಿ ಅನ್ನಿಸ್ಕೊಂತ ಇದ್ಯಾ? ಏನ್ ಬದುಕು ನಿಂದು? ಈ ಮಧ್ಯೆ ಇವಳಿಗೂ ಕೂಡ ಇವಳ ಅಮ್ಮನ ಹಾಗೆ ಪೊಗರು ಜಾಸ್ತಿ ಆಗಿದೆ. ಇದೇ ಮಾತನ್ನ ಹೊರಗ್ನವ್ರು ಯಾರಾದ್ರೂ ಹೇಳಿದ್ರು ಅಂದ್ರೆ ಬೇರೆ ತರಾನೇ ಉತ್ತರ ಕೊಡ್ತಾ ಇದ್ದೆ. ಏಯ್, ನಿಮ್ಮ ಅಕ್ಕನ ಗಂಡನ್ಗೆ ಇಂಥ ಮಾತು ಹೇಳ್ತೀಯ ನೀನು? ಮತ್ತೆ ನೀನ್ ನನ್ ಗಂಡನ್ ಅಂದಿದ್ದು ಚಿಕ್ಕ ಮಾತು ಅನ್ಕೊಂಡ್ಯಾ? ಅವನಿ, ಆಗಿದ್ದೇನೋ ಆಗೋಯ್ತು, ಇನ್ ಬಿಟ್ಬಿಡು. ಒಂದ್ ಹೊತ್ತಿಗೆ 100 ಜನಕ್ಕೆ ಅನ್ನ ಹಾಕೋ ಅಂತೋನ್ ನೀನು. ನಿಂಗೆ ಎಂಥ ಮಾತಂದ್ರು? ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಬಾವ. ಅಲ್ಲ, ನಮ್ಮ ಅಕ್ಕಂಗಿರೋ ಕೃತಜ್ಞತೆನಲ್ಲಿ ಈ ಮನುಷ್ಯಂಗೆ ಸ್ವಲ್ಪ ಕೂಡ ಇಲ್ವಲ್ಲ? ಪ್ರತಿ ಮನುಷ್ಯನು ಬದಲಾಗ್ತಾರೆ ಅವನಿ. ಕಲ್ಲು ಶಿಲೆಯಾಗಿ ಬದಲಾದಾಗೆ ನಿಮ್ಮ ಭಾವನೆ ವಿಷಯದಲ್ಲಿ ಅದು ಸ್ವಲ್ಪ ತಡ ಆಗತ್ತೆ. ನೀವೇ ಒಂದಿನ ಆಶ್ಚರ್ಯ ಪಡುವಷ್ಟು ಬದಲಾವಣೆ ಸದ್ಯದಲ್ಲೇ ನರಸಿಂಹ ಅವರಲ್ಲಿ ಬರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ಇವ್ರು ಒಳ್ಳೆತನದ ಮುಂದೆ ನಿನ್ನಂತವನಿಗೆ ನಿಲ್ಲೋ ಅರ್ಹತೆ ಕೂಡ ಇಲ್ಲ. ಒಳಗಡೆ ಹೋಗೋ. ನನಗೆ ಅಲ್ಲಿದೆ ತಿನ್ನಕ್ಕೆ ಕೊಡಲ್ವಾ? ನಿಮ್ಮ ಕಾಲ್ ಹತ್ರನೇ ತಗೊಂಡು ಬಂದು ಕೊಡ್ತೀನಿ, ಹೋಗೋ. ಗಂಡ ಅಂದ್ರೆ ನಿನಗೆ ಭಯ ಭಕ್ತಿ ಇಲ್ದಿರೋಗ ಆಗ್ತಾ ಇದೆ. ತಗೊಂಡ್ ಬಾ, ರೂಮಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ತಗೊಂಡ್ ಬಾ. ಅವ್ರಂದ ತಪ್ಪು ಮಾತಿಗೆ ನಾನು ಕ್ಷಮಾಪಣೆ ಕೇಳ್ತಿದ್ದೀನಿ ಶ್ರೀಕರ್. ಅಯ್ಯೋ, ಅದಕ್ಕೆ ಯಾಕಷ್ಟು ದೊಡ್ಡ ಮಾತುಗಳು? ಬಿಟ್ಬಿಡಿ. ಸರಿ ಸರಿ, ಕೂತ್ಕೊಳ್ಳಿ. ಅವನಿ, ಕೂತ್ಕೋ. ಕೂತ್ಕೋ ಅವನಿ. ಏಯ್, ಯಾರು ನೀವು? ನನ್ನ ಕಾರೊಳಗೆ ಯಾಕೆ ಹತ್ತಿದ್ದೀರಾ? ನನಗೆ ಯಾಕೋ ಚಾಕು ತೋರಿಸ್ತಿದ್ಯಾ? ಏನ್ ಬೇಕು ನಿಮ್ಗೆ? ಏಯ್, ನನ್ನ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಮರ್ಯಾದೆಯಿಂದ ಕೆಳಗಿಳಿರಿ. ಕೂಗದೆ ಅಂದ್ರೆ ಈ ಚಾಕುಯಿಂದನೇ ಚುಚ್ಚಿಬಿಡ್ತೀನಿ. ನಿನ್ನಿಂದ ನಮಗೊಂದು ಕೆಲಸ ಆಗಬೇಕು. ಏನು ಯಾವುದು ಅನ್ನೋ ವಿಷಯನ ಆಮೇಲೆ ನಾವು ಮಾತಾಡ್ಕೊಳ್ಳೋಣ. ಮೊದಲು ನಾವು ಹೇಳಿರೋ ಜಾಗಕ್ಕೆ ಕಾರ್ ತಗೊಂಡೋಗು. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಮೊದಲು ನಾನು ಹೇಳಿದ್ ಮಾಡು. ಸರಿ. ನಾನು ಎಲ್ಲರಿಗೂ ಭಯ ಪಡಿಸ್ತಾ ಇರ್ತೀನಿ,
ನೀವು ನನ್ನ ನೇರವಾಗಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಯಾಕೆ? ಏನು ಮಾತಾಡದೆ ಸೈಲೆಂಟ್ ಆಗಿ ಬನ್ನಿ ಅಮ್ಮ. ನಿಮ್ಮ ಫೋಟೋಗಳನ್ನ ನಾನು ಎಲ್ಲ ನೋಡಿರೋ ಹಾಗಿದೆಯಲ್ಲ. ಆ ಕ್ಯಾಪ್ಸ್ ತೆಗಿರಿ. ಏ, ರಾತ್ರಿ ನಮ್ಮನೆ ಕಳ್ತನ ಮಾಡಕ್ ಬಂದಿದ್ ನೀವೇ ಅಲ್ವಾ? ಹೌದು ಮೇಡಮ್. ರಾತ್ರಿ ನಿಮ್ಮನ್ನ ಮನೆಯವರಿಂದ ಅಷ್ಟು ದೊಡ್ಡ ಅಪಾಯದಿಂದ ಕಾಪಾಡಿದ್ದಕ್ಕೆ ನೀವು ನನಗೆ ಥ್ಯಾಂಕ್ಸ್ ಹೇಳೋದನ್ನ ಬಿಟ್ಟು ಈ ರೀತಿ ಮಾಡೋದು ಎಷ್ಟು ಕರೆಕ್ಟ್ ಕಳ್ಳ ಬ್ರದರ್ಸ್? ನೀವೇನು ಮಾತಾಡದೆ ಸೈಲೆಂಟಾಗಿ ಕೂತ್ಕೊಳ್ಳಿ. ನೀವು ಬೇಗ ಹೋಗಿ ಮೇಡಮ್. ನನಗೆ ವಿಷಯ ಏನು ಅಂತ ಗೊತ್ತಾಗಬೇಕು ಅಲ್ವಾ? 10 ನಿಮಿಷದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೇಗ ಹೋಗಿ ನೀವು. ಅಲ್ಲಿ ನೋಡಿ, ಅದೇ ಮನೆ. ನಿಲ್ಲಿಸಿ. ಯಾರ ಮನೆ ಇದು? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಒಳಗಡೆ ಹೋದ್ಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನಡೀರಿ. ವೆಲ್ಕಮ್ ಜೂನಿಯರ್ ವೇದವತಿ, ವೆಲ್ಕಮ್. ಏಯ್, ಯಾರು ನೀವೆಲ್ಲ? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಕೂಲ್ ನಿಹಾರಿಕಾ, ಕೂಲ್. ನಿನ್ನಿಂದ ನಮಗೆ ಸ್ವಲ್ಪ ಕೆಲಸ ಆಗಬೇಕು. ಅದಕ್ಕೆ ನಿನ್ನ ನಮ್ಮ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದೀವಿ. ಹ? ನನ್ನ ಜೊತೆ ನಿಮ್ಗೇನು ಕೆಲಸ? ನಿನ್ನ ಬಗ್ಗೆ ನಾವು ಟೋಟಲ್ ಆಗಿ ಎನ್ಕ್ವೈರಿ ಮಾಡಿದ್ದೀವಿ. ವೇದವತಿ ಮನೆಗೆ ಸೊಸೆ ಆಗೋ ಅರ್ಹತೆ ನಿನಗೆ ಇಲ್ಲದೆ ಹೋದರೂ ನೀನು ಕೇವಲ ಜಾತಕ ಅಡ್ಡ ಇಟ್ಕೊಂಡು ಆ ಮನೆಗೆ ಸೊಸೆ ಆಗಿದ್ದೀಯ. ಆಮೆ ರೈಟ್? ನನ್ನ ಬಗ್ಗೆ ತುಂಬ ಚೆನ್ನಾಗಿ ಎನ್ಕ್ವೈರಿ ಮಾಡಿರೋ ಹಾಗಿದ್ದೀರಾ. ನೇರವಾಗಿ ವಿಷಯಕ್ಕೆ ಬನ್ನಿ. ಚರಣ್, ಈ ನಿಹಾರಿಕಾ ಜೊತೆ ನಮಗೆ ಏನು ಕೆಲಸ ಇದೆಯೋ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡು. ಇವ್ರ ಹೆಸರು ಡೇವಿಡ್, ಅವ್ರ ಹೆಸರು ಮಾರ್ಕ್. ಇವರಿಬ್ರು ಆಫ್ರಿಕಾದಿಂದ ಬಂದಿದ್ದಾರೆ. ಇವರು ಪಂಚಲೋಹ ವಿಗ್ರಹನ ಮಾರ್ತಿರೋದು. ಕೋಟ್ಯಾಂತರ ವ್ಯವಹಾರ ಮಾಡೋರು. ನಿಮ್ಮ ಮನೆಯಲ್ಲಿರೋ ಅನ್ನಪೂರ್ಣ ವಿಗ್ರಹದ ಬಗ್ಗೆ, ಆ ವಿಗ್ರಹದಿಂದ ಇರೋ ಚರಿತ್ರೆ ಬಗ್ಗೆ, ಅದರ ಮಹಿಮೆ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಈಗ ಆ ವಿಗ್ರಹ ಡೇವಿಡ್ ಸರ್ ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಕಳ್ತನ ಮಾಡಕ್ಕೆ ಬಂದಿದ್ವಿ. ಆ ಕೋಣೆಗೆ ನಮ್ಮವ್ರು ಯಾರೂ ಹೋಗೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಸಹಾಯದಿಂದ ನಮ್ಮವರು ಹೊರಗಡೆ ಬಂದರು. ಸೊ ಆ ವಿಗ್ರಹನ ಹೊರಗಡೆ ತರೋದಕ್ಕೆ ನೀನೇ ಸಹಾಯ ಮಾಡಬೇಕು ನಮಗೆ. ವಿಷಯ ಅರ್ಥ ಆಯ್ತು ಅಲ್ವಾ? ನೀನು ನಮಗೆ ಹೆಲ್ಪ್ ಮಾಡಿದ್ರೆ ನೀನು ಎಷ್ಟು ದುಡ್ಡು ಕೇಳ್ತೀಯೋ ಅಷ್ಟು ದುಡ್ಡು ನಾವು ಕೊಡ್ತೀವಿ. ವಿಷಯ ನನಗೆ ಚೆನ್ನಾಗಿನೇ ಅರ್ಥ ಆಯ್ತು. ಆದ್ರೆ ಇವಾಗ ನಾನು ಹೇಳ್ಬೇಕಾಗಿರೋದನ್ನ ಹೇಳ್ತೀನಿ, ನೀವು ಕೇಳಿ. ಆ ವಿಗ್ರಹನ ಹೊರಗಡೆ ತಗೊಂಡು ಬರೋದು ಅನ್ನೋದು ಇಂಪಾಸಿಬಲ್. ಅದು ನಿಮ್ಮಿಂದಾಗ್ಲಿ ನನ್ನಿಂದಾಗ್ಲಿ ನಿಜವಾಗ್ಲೂ ಆಗಲ್ಲ. ಅದ್ರ ಪವರೇ ಬೇರೆ. ಅದನ್ನ ಟಚ್ ಮಾಡಬೇಕು ಅಂತ ನೋಡಿದ್ರು ಕೂಡ ಸುಟ್ಟು ಬೂದಿ ಆಗ್ತೀರಾ. ಯಾರ ಮನೆ ಇದು? ನಿಹಾರಿಕಾ ಈ ಮನೆಗೆ ಯಾಕೆ ಬಂದಿದ್ದಾಳೆ? ಒಬ್ಳೇ ಬಂದಿದ್ದಾಳಾ? ಕೃಷ್ಣ ಬಾವ ಕೂಡ ಬಂದಿದ್ದಾರಾ? ಆ ವಿಗ್ರಹದ ಮೇಲೆ ಕಣ್ಣು ಹಾಕೋನು ಯಾರಾದ್ರೂ ಸರಿನೇ, ನಾಶ ಆಗಿ ಹೋಗ್ತಾರೆ.
ಹಾಗಾದ್ರೆ ನಿನ್ನಿಂದ ಆಗಲ್ಲ ಅಂತೀಯಾ? ಆ ದೇವ್ರ ಮನೆ ಒಳಗಡೆ ಹೋಗಕ್ ಆಗೋದು ವೇದವತಿ ಅತ್ತೆ ಮತ್ತೆ ಅವ್ರ ಚಿಕ್ಕ ಸೊಸೆ ಅವನಿ ಮಾತ್ರನೇ. ಆ ಅವನಿ ನಮ್ಗೆ ಯಾವುದೇ ರೀತಿನಲ್ಲೂ ಹೆಲ್ಪ್ ಮಾಡಲ್ಲ. ಸೊ ಅದ್ರ ಮೇಲಿರೋ ಆಸೆನ ಬಿಡೋದೇ ಬೆಟರ್. ನಾವು ಏನಾದರೂ ಪಡ್ಕೋಬೇಕು ಅಂದ್ರೆ ಅದಕ್ಕೆ ಬೇರೆ ಬೇರೆ ಮಾರ್ಗ ಇರುತ್ತೆ. ಚರಣ್, ನಮ್ಮ ವಿಸಿಟಿಂಗ್ ಕಾರ್ಡ್ನ ಮೇಡಮ್ಗೆ ಕೊಡು. ತಗೊಳ್ಳಿ ಮೇಡಮ್. ನನ್ನಿಂದ ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಸಿಗಲ್ಲ ಅಂತ ಹೇಳ್ದೆ ಅಲ್ವಾ, ಇನ್ನು ನಿಮ್ ಕಾರ್ಡ್ ನನಗೆ ಯಾಕೆ? ನಮಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದು ಅನುಕೂಲ ಆಗುತ್ತೆ. ತಗೊಳ್ಳಿ. ನಿನ್ನಿಂದ ಕಾಲ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಬೈ ದ ವೇ, ಈ ವಿಷಯ ನಮ್ಮ ಮಧ್ಯೆನೇ ಇರಬೇಕು, ಯಾರಿಗೂ ಲೀಕ್ ಆಗಬಾರ್ದು. ಓಕೆ? ಓಕೆ. ಯಾಕಿಲ್ಲಿದ್ಯಾ? ಈ ಪ್ರಶ್ನೆನ ನಾನ್ ನಿನಗ್ ಕೇಳ್ಬೇಕು. ಇಲ್ಲಿದ್ಯಲ್ಲ ಯಾಕೆ? ಯಾರ್ ಮನೆ ಇದು? ಒಳಗಡೆ ಯಾರಿದ್ದಾರೆ? ನಾನ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನನ್ನನ್ನು ಫಾಲೋ ಮಾಡೋದೇ ನಿನ್ ಕೆಲ್ಸನಾ? ನಾನ್ ನಿನ್ನ ಫಾಲೋ ಮಾಡ್ಲಿಲ್ಲ. ನಾನ್ ಹೋಗ್ತಿರೋ ದಾರಿಲಿ ನಿನ್ ಕಾರ್ ಕಾಣಿಸ್ತು, ನೋಡಿ ನಿಂತ್ಕೊಂಡೆ. ಇಲ್ಲ ಇಲ್ಲ, ನೀನು ಬೇಕು ಅಂತಾನೆ ನನ್ನ ಫಾಲೋ ಮಾಡ್ತಿದ್ಯಾ. ಈ ನಿಹಾರಿಕಾ ರೆಡ್ ಹ್ಯಾಂಡೆಡ್ ಆಗಿ ಯಾವಾಗ ಸಿಕ್ಕಾಕೋತಾಳೆ, ಮನೆಯಿಂದ ಅವಳನ್ನ ಯಾವಾಗ ಹೊರಗೆ ಹಾಕೋಣ ಅಂತ ನೋಡ್ತಾ ಇರ್ತೀಯ. ನಿಂಗೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನಿಂದು ನಮ್ಮ ಅತ್ತೆ ಅಂತ ಜಾತಕ ಅಲ್ದೇ ಇದ್ರು ಅಲ್ದೇ ಇದ್ರು ಅಂತ ಹೇಳ್ತಾ ಇದೆಯಲ್ಲ, ಯಾಕೆ? ನಿನ್ ನಾಟಕನ ಅತ್ತೆ ಮುಂದೆ ಮಾಡು, ನನ್ನ ಹತ್ರ ಅಲ್ಲ. ನಿಂದು ನಮ್ಮ ಅತ್ತೆ ಜಾತಕ ಅಲ್ದೇ ಇದ್ರೂ ನಾನ್ ನಿನ್ನ ಕ್ಷಮಿಸ್ತೀನಿ. ನನ್ನ ಮನೇನ ನಾಶ ಮಾಡೋದಕ್ಕೆ ನೋಡಿದ್ರೆ ಮಾತ್ರ ಕ್ಷಮಿಸೋದಿಲ್ಲ. ಆ ಮನೆ ಆಚಾರಕ್ಕೆ ತಕ್ಕ ಸೊಸೆಯಾಗಿ ಬದಲಾಗು. ನಿನ್ನ ಹೊರಗಡೆ ಕಳಿಸ್ಬೇಕು ಅನ್ನೋ ಆಲೋಚನೆನ ನಾನು ನಿಲ್ಲಿಸ್ತೀನಿ. ಲಾವಣ್ಯಕ್ಕದ್ದು ಅತ್ತೆ ಅಂತ ಜಾತಕ ಅಲ್ಲ, ಅವರು ಸೊಸೆಯಾಗಿರ್ತಾ ಇಲ್ವಾ? ನಂದು ಕೂಡ ಅತ್ತೆ ಅಂತ ಜಾತಕ ಅಲ್ಲ, ನಾನು ಆ ಮನೇಲಿ ಇರ್ತಾ ಇಲ್ವಾ? ನಾಳೆ ದಿನ ಬರ್ದೇ ಇರೋ ಅಲ್ವಾ? ನೀನ್ ಬದಲಾಗಿ ಒಳ್ಳೆಯವಳಾದ್ರೆ ನಾಳೆ ದಿನ ನಿನ್ ಜಾತಕದ ಬಗ್ಗೆ ಹೊರಗಡೆ ಬಂದರೂ ಕೂಡ ನಾನು ನಿನಗೆ ಸಪೋರ್ಟ್ ಆಗಿ ನಿಂತ್ಕೊಂತೀನಿ. ನೀನ್ ಹೊರಗಡೆ ಹೋಗದೆ ಇರೋ ಹಾಗೆ ನಾನು ನೋಡ್ಕೊಂತೀನಿ. ತಾಯಿಗೆ ಅನ್ನ ಹಾಕ್ದೇ ಇರೋನು ಮಲತಾಯಿಗೆ ಬಂಗಾರದ ಬಳೆ ಮಾಡಿಸ್ತೀನಿ ಅಂತ ಹೇಳಿದ್ನಂತೆ ನಿನ್ನಂಥವನು. ಏನೋ ಕೇಳ್ತಾ ಇದ್ದೀನಿ ಅಲ್ವಾ ಅಂತ ಉಪನ್ಯಾಸ ಕೊಡ್ತಾ ಹೋಗ್ತಾ ಇದೆಯಲ್ಲ. ಸಾಕು ನಿಲ್ಸಿನ್ನು. ನೀನ್ ಬದಲಾಗೋ ವ್ಯಕ್ತಿನೇ ಆಗಿದ್ರೆ ನಮ್ಮನೆ ಕಾಲಿಟ್ ಕೆಲವೇ ದಿನದಲ್ಲಿ ಬದಲಾಗ್ತಾ ಇದ್ದೆ. ಇನ್ನಿನ್ ಬುದ್ಧಿ ಬದಲಾಗಲ್ಲ ಬಿಡು. ಅದಕ್ಕೆ ನಿಂಗೂ ಕೃಷ್ಣ ಬಾವಂಗೂ ಮೊದಲನೇ ರಾತ್ರಿ ನಡೆಯೋಕ್ಕೂ ಮುಂಚೆನೆ ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗಿರು. ನೀನಂತ ಕನ್ಸೆಲ್ಲ ಕಾಣ್ಬೇಡ. ಅಷ್ಟಕ್ಕೂ ನೀನ್ ಯಾಕೆ ಇಲ್ಲಿಗೆ ಬಂದೆ ಹೇಳು? ನನ್ನ ಫ್ರೆಂಡ್ ಮನೆ, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಇದಕ್ ಮುಂಚೆ ಯಾವತ್ತೂ ನೀನು ಈ ಮನೆಗೆ ಬಂದಿರ್ಲಿಲ್ಲ. ನಾನು ಯಾವಾಗ ಯಾರ ಮನೆಗೆ ಹೋಗ್ತೀನಿ, ಯಾವ ಫ್ರೆಂಡ್ನ ಭೇಟಿ ಮಾಡ್ತೀನಿ ಅಂತ ನಿನ್ನ ಹತ್ರ ನನ್ನ ಬಗ್ಗೆ ಟೈಮ್ ಟೇಬಲ್ ಇದೆಯಾ? ನನ್ನ ಫಾಲೋ ಮಾಡ್ತಾ ನಿನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ದೇನೆ ನಿನ್ನ ಕೆಲಸ ಏನಿದೆಯೋ ಅಷ್ಟು ನೋಡ್ಕೋ. ದ್ಯಾಟ್ಸ್ ಬೆಟರ್. ಫ್ರೆಂಡ್ ಮನೆ ಅಂತ ಹೇಳಿದ್ಲು, ಆದರೆ ನನಗಂತೂ ಅನುಮಾನ ಬರ್ತಾ ಇದೆ. ಒಳಗಡೆ ಇರೋ ಬ್ಯಾಚ್ನ ಏನಾದರೂ ನೋಡಿದ್ಲು ಅಂದರೆ ಅವರು ನನ್ನ ಬಗ್ಗೆ ಏನಾದರೂ ಮಾತಾಡ್ತಾರಾ? ಅಷ್ಟಕ್ಕೂ ಅವನಿ ಒಳಗಡೆ ಹೋಗಿ ಚೆಕ್ ಮಾಡಬೇಕು ಅನ್ಕೊಂತಿದ್ದಾಳ. ನೋಡೋಣ, ಎಂಥದ್ದೇ ರಿಸ್ಕ್ ಆದರೂ ಫೇಸ್ ಮಾಡ್ತಿದ್ದಾರೆ. ಇಲ್ಲ
ಹೇಳು ಅವನಿ. ಬಾವಾ ನೀನ್ ಅರ್ಜೆಂಟಾಗಿ ಹೊರಟು ನಾನ್ ಹೇಳೋ ಜಾಗಕ್ಕೆ ಬರ್ಬೇಕು. ಏನಾಯ್ತವನಿ? ಯಾಕೆ ಅಷ್ಟೊಂದು ಟೆನ್ಷನಲ್ಲಿದ್ದೀಯಾ?